ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ವ್ಲಾಗ್. ನಾನು ಇವತ್ತು ಮಾಡ್ತಿರೋಂಥ ರೆಸಿಪಿ ಆಂಧ್ರ ಸ್ಪೆಷಲ್ ಪೆಸರಟ್ಟು ಅಥವಾ ಹೆಸರು ಕಾಳು ದೋಸೆ ಅಂತ ಹೇಳ್ತೀವಲ್ಲ ಅದು ಹೇಗೆ ಮಾಡೋದು ನೋಡೋಕ್ಕಿಂತ ಮುಂಚೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಆನ್ ಮಾಡಿ. ಬೆಲ್ ಬಟನ್ ಆನ್ ಮಾಡೋದು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ, ಸ್ಮೂತಾಗಿದೆ, ಗರಿ ಗರಿಯಾಗಿದೆ. ಅದು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನಾನೊಂದು ಪಾತ್ರೆ ತೊಗೊಂಬಿಟ್ಟು ಒಂದು ಪಾತ್ರೆಗೆ 1 ಲೋಟ ಹೆಸರು ಕಾಳು, ಅದ್ರಾಗೆ 1/4 ಲೋಟ ಅಕ್ಕಿ ಹಾಕ್ಬಿಟ್ಟು, ದೋಸೆ ಅಕ್ಕಿ ಬರುತ್ತಲ್ಲ ಅದನ್ನ ಅಕ್ಕಿ ಹಾಕಿ ತೊಳೆದ್ಬಿಟ್ಟು ಒಂದು ನೈಟು ಫುಲ್ ನೆನೆಸಿಟ್ಟಿದ್ದೆ. ಅದನ್ನು ನೋಡಿ ನೈಟ್ ನೆನೆಸಿದೆ. ಬೆಳಿಗ್ಗೆ ರುಬ್ಬೋದಕ್ಕೆ ನಾನು ಒಂದು ಮಿಕ್ಸಿ ಜಾರಿಗೆ ಆ ಹೆಸರು ಕಾಳು ಅಕ್ಕಿ ನೆನೆಸಿಟ್ಟಿದ್ನಲ್ವ, 1 ಲೋಟ ಹೆಸರು ಕಾಳಿಗೆ 1/4 ಲೋಟ ಅಷ್ಟೇ ನೀವು ಅಕ್ಕಿ ಹಾಕಬೇಕು. ಅದು ಮಿಕ್ಸಿ ಜಾರಿಗೆ ಹೆಸರು ಕಾಳು ಅಕ್ಕಿ ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಕಬೇಕು. ನಿಮಗೆ ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ದೋಸೆ ಕನ್ಸಿಸ್ಟೆನ್ಸಿ ಬರಬೇಕು. ಹಾಕಿ ರುಬ್ಕೊಳ್ಳೋಣ ಚೆನ್ನಾಗಿ. ನೋಡಿ ರುಬ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೋಬೇಕು, ತರಿಯಾಗಿ ರುಬ್ಕೊಬಿಡಿ. ತರಿಯಾಗಿ ರುಬ್ಬಿದರೆ ದೋಸೆ ಹಾಕೋದಕ್ಕೆ ಸರಿ ಹೋಗೋದಿಲ್ಲ. ನೋಡಿ ಅಷ್ಟು ನುಣ್ಣಗೆ ರುಬ್ಬಿದ್ಮೇಲೆ ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊತಿದ್ದೀನಿ ರುಬ್ಬಿರೋ ಮಿಶ್ರಣನ. ಹಾಗೆ ದೋಸೆಗೆ ಹಾಕೋದಕ್ಕೆ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪನ್ನ ತುರಿದಿಟ್ಕೊಂಡಿದ್ದೀನಿ. ನೋಡಿ ಅದು ದೋಸೆ ಹಿಟ್ಟೇನಿತ್ತಲ್ಲ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸಖತ್ತು. ಹಾಗೆ ಒಂದು ಹಂಚು ಇಟ್ಬಿಟ್ಟು ನಾನು ತವ ಇಟ್ಟಿದ್ದೀನಿ. ತವಾದ ಮೇಲೆ ದೋಸೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹಾಕ್ಬೋದು. ಇಲ್ಲ ನನಗೆ ಉತ್ತಪ್ಪ ಥರ ಹಾಕ್ಕೊಂತೀನಿ ಅಂದರೆ ಉತ್ತಪ್ಪನೂ ಸಹ ಮಾಡ್ಕೋಬೋದು. ಇದರಲ್ಲಿ ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ. ಅದ್ರ ಮೇಲ್ಗಡೆ ನಾನೇನು ತುರಿದಿಟ್ಕೊಂಡಿದ್ನಲ್ಲ ಕ್ಯಾರೆಟು ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ತಿದ್ದೀನಿ. ಅದೆಲ್ಲ ಹಾಕಿದ್ಮೇಲೆ ಎಣ್ಣೆ ಹಾಕಿ, ಫಸ್ಟ್ಗೆ ಎಣ್ಣೆ ಹಾಕಬೇಡಿ. ಹಾಕಿದ್ಮೇಲೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾವೊಂದು ಇದು ತೊಗೊಂಬಿಟ್ಟು ದೋಸೆ ಎಲ್ಲ ತೆಗಿತೀವಲ್ಲ ಆ ಸ್ಪೂನ್ ತೊಗೊಂಡು ಅದೆಲ್ಲನ ನೋಡಿ ಚೆನ್ನಾಗಾಗಿದೆ. ಇವಾಗ ಬೆಂದಿದೆ. ಈಗ ನೆಕ್ಸ್ಟ್ ಉಲ್ಟಾ ಮಾಡಾಕಿ, ಉಲ್ಟಾನೂ ಬೇಯಬೇಕು. ಅದು ಎರಡೂ ಕಡೆ ಬೆಂದಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ. ಉಲ್ಟಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಮಕ್ಕಳು ತಿನ್ನೋದಿಲ್ವಲ್ಲ, ಈ ಥರ ಮಾಡಿಕೊಟ್ರೆ ದೋಸೆ ಆ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರಲ್ವ ಮಕ್ಕಳು. ಹೇಗಿತ್ತು ಅಂತ ನೀವು ಮಾಡಿ ನೋಡಿ, ಟ್ರೈ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಸ್ಮೂತಾಗಿದೆ, ಸೂಪರಾಗಿದೆ ಅಲ್ಲ. ಅದ್ರ ಜೊತೆಗೆ ನಾನು ದಾಲ್ ಮಾಡಿದ್ದೆ, ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.